ಪೂಜೆ ಎಲ್ಲ ಚೆನ್ನಾಗಾಯ್ತು ಅಲ್ವಾ ರೀ? ನಮ್ ಕೂಸು ಆ ಮನೆಗೆ ಬಹಳ ಚೆನ್ನಾಗಿ ಹೊಂದ್ಕೊಂಡು ಹೋಗಿದ್ದಾಳಪ್ಪ. ಅದು ನನಗೆ ಬಹಳ ಸಂತೋಷ ಆಯ್ತು. ಹೌದು, ಬಾಗಿಲು ತೆಗೆದೇ ಇದೆ, ಅತ್ತೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಮನೆ ಬಾಗಲ್ ತೆಗೆದಿಟ್ಬಿಟ್ಟು ಅವ್ರು ಎಲ್ಲಿ ಹೋಗ್ತಾರೆ? ಇಲ್ಲೇ ಎಲ್ಲೋ ಇರ್ತಾರೆ. ನೋಡು, ನಂಗೆ ಲೋಟ ನೀರು ಕೊಡು. ಬಂದೆ. ಅತ್ತೆ 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 ಇಲ್ಲೂ ಇಲ್ವಾ? ಅಡುಗೆ ಮನೇಲಿ ಇರ್ಬೋದು ಏನೋ. ಅತ್ತೆ ಅತ್ತೆ, ಅಯ್ಯೋ ದೇವ್ರೆ, ಅಡುಗೆ ಮನೇಲೂ ಇಲ್ವಲ್ಲಪ್ಪ. ಅತ್ತೆ ಅತ್ತೆ, ಎಲ್ಲ ಹೋದ್ರಿ ಇವರು? ಅತ್ತೆ 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 ಅಂತ ಇಲ್ಲಿ ಏನು ಕೂಗ್ತಾ ಇದ್ಯಾ ನೀನು? ಅವ್ರ ರೂಮಲ್ಲಿ ಇರ್ಬೋದು ನೋಡು. ಎಲ್ಲೂ ಇಲ್ಲ ರೀ, ಅಡ್ಗೆ ಮನೇಲೂ ಇಲ್ಲ, ಹಿತ್ಲಲ್ಲೂ ಇಲ್ಲ, ಅವ್ರ ಕೋಣೆಲೂ ಇಲ್ಲ. ಎಲ್ಲೋ ಬಿಟ್ರು ಅಮ್ಮ. ಎಲ್ಲಿ ಹೋದ್ರು? ಅತ್ತೆ ಅಮ್ಮ, ಅತ್ತೆ ಎಲ್ಲೋದ್ರು ಇವರು? ಅತ್ತೆ, ಯಾಕೆ ಹೀಗ್ ಮಾಡ್ತಾರೆ? ಅದೇ ಅರ್ಥ ಆಗ್ತಾ ಇಲ್ಲ. ದೇವಸ್ಥಾನಕ್ಕೆ ಏನಾದ್ರೂ ಹೋಗಿರ್ಬೋದಾ? ನೋಡ್ಕೊಂಬರ್ತೀನಿ. ಎಲ್ಲಿ ಹೋದ್ರಿ ಇವರು? ಅದು ನಾವು ಮನೇಲಿ ಇಲ್ದೇ ಇರೋವಾಗ ಬಾಗಿಲು ಹಾಕ್ತೆ. ಯಾವತ್ತೂ ಹೀಗ್ ಮಾಡಿದವ್ರಲ್ವಲ್ಲ. ಶುಕ್ಲಾಂ ಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಮಮ ಸರ್ವದಾ ಭೂತಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ. ವಾದಿರಾಜ ಗುರುಭ್ಯೋ ನಮಃ. ಭೂತರಾಜ ಗುರುಭ್ಯೋ ನಮಃ. ಎಲ್ಲಿ ಹೋದ್ಲು ಏನು ಪತ್ತೇನೇ ಇಲ್ಲ. ತುಂಬಾ ಕಷ್ಟದಲ್ಲಿದ್ದಾಳೆ. ಅವಳ ಆರೋಗ್ಯ ಬೇರೆ ಸರಿ ಇಲ್ಲ. ಪೋಲಿ ಹುಡುಗ ಬೇರೆ ಅವಳ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಏನಾಗಿದೆಯೋ ಏನೋ ಅಂತ ಭಯ ಆಗ್ತಿದೆ ಸ್ವಾಮಿ. ಏನು ಚಿಂತೆ ಮಾಡಬೇಡಿ, ಜಾಸ್ತಿ ದೂರ ಹೋಗಿಲ್ಲ, ಇಲ್ಲೇ ಹತ್ರದಲ್ಲಿದ್ದಾಳೆ. ದೀರ್ಘಾಯುಷಿ, ಜೀವಕ್ಕೇನು ತೊಂದರೆ ಇದ್ದಾಗ ಕಾಣಲ್ಲ, ಆದ್ರೆ ಕಂಟಕ ಇದೆ. ಜೀವಕ್ಕೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಆದರೆ ಯಾವ ದಿಕ್ಕು, ಮನೆ, ಕಾಡು ಅನ್ನೋದೆಲ್ಲ ಗೊತ್ತಾಗಲ್ಲಮ್ಮ.
ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಎಳ್ಳೆಣ್ಣೆ ದೀಪ ಹಚ್ಚಿ ಬನ್ನಿ. ಮುಂದಿಂದು ಅವನು ನೋಡ್ಕೋತಾನೆ. ಆ ರಾಧಿಕಾನೇ ದೊಡ್ಡ ಶನಿ. ಅವಳಿಂದಾನೆ ವಿಶಾಖಂಗೆ ತೊಂದರೆಗಳು ಬರ್ತಾ ಇರೋದು. ನೀನೇ ಅವಳನ್ನು ಕಾಪಾಡಬೇಕಪ್ಪ. ಯಾಕೆ ದೇವಸ್ಥಾನದ ಹತ್ರ ಸಿಗ್ಲಿಲ್ವಾ? ಇಲ್ಲ ದೇವ್ಕಿ, ಅಮ್ಮ ದೇವಸ್ಥಾನದ ಹತ್ರನೂ ಇಲ್ಲ, ಸುತ್ತಮುತ್ತಲು ಎಲ್ಲೂ ಕಾಣಲಿಲ್ಲ ನಮಗೆ. ಅಯ್ಯೋ, ಮತ್ ಎಲ್ರಿ ಹೋದ್ರು? ಮೊನ್ನೆ ನಡೆದ ರಾಧಾಂತದಿಂದ ಅವ್ರ ಮನ್ಸಿಗೆ ತುಂಬಾ ಬೇಜಾರಾಗಿದೆ ರೀ. ಹಗಲು ರಾತ್ರಿ ವಿಶಾಖಂದೇ ಚಿಂತೆ ಅವ್ರಿಗೆ. ಊಟ ತಿಂಡಿ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಯಾವಾಗ ನೋಡಿದ್ರು ವಿಶಾಖ ಎಲ್ಲಿ ಹೋದ್ಲೋ ಏನಾದ್ಲೋ ಅಂತ ಚಡಪಡಿಸ್ತಾ ಇರ್ತಾರೆ. ಅದಕ್ಕೆ ನಾನ್ ಏನ್ ಮಾಡ್ಲಿ ದೇವ್ಕಿ? ನಾನು ಅವ್ರಿಗೆ ಯೋಚನೆ ಮಾಡೋದು ಹೇಳಿದ್ದೀನ? ಆದ್ರೂ ಎಲ್ಲಿ ಅಮ್ಮ, ಎಲ್ಲಿ ಹೋಗಿದ್ದೆ ನೀನು? ನೀನು ಮನೇಲಿಲ್ಲ ಅಂತ ನಾನು ದೇವ್ಕಿ ಕಂಗಾಲಾಗ್ತಾ ಇದ್ದೀವಿ. ಎಲ್ಲೋಗಿದ್ದೆ? ಅತ್ತೆ, ನಿಮ್ಮನೆ ಕೇಳ್ತಿರೋದು. ಎಲ್ಲಿ ಹೋಗಿದ್ರಿ? ಯಾಕೇನು ಮಾತಾಡ್ತಾನೆ ಇಲ್ಲ? ಅತ್ತೆ, ಎಲ್ಲಿ ಹೋಗಿದ್ರಿ ಹೇಳಿ. ನನ್ ಮೊಮ್ಮಗಳನ್ನ ಹುಡ್ಕೋದಿಕ್ಕೆ. ಅವಳ ಸುದ್ದಿ ಸಿಗೋವರೆಗೂ ನಂಗೆ ನೆಮ್ಮದಿ ಇಲ್ಲ. ಅಮ್ಮ, ಸಾಕು ಸಾಕು. ಈ ತರ ನಮಗೆ ನೀವು ತೊಂದರೆ ಕೊಡಬೇಡಿ. ನಿಮ್ಮ ಮೊಮ್ಮಕ್ಕಳ ಬಗ್ಗೆ ನಿಮ್ಗೆ ಪ್ರೀತಿ, ವಿಶ್ವಾಸ, ಮಮತೆ, ಅಭಿಮಾನ ಇದೆಲ್ಲ ಇದೆ. ಅದು ನಮಗೂ ಗೊತ್ತು. ಅದು ನಿಮ್ಮೊಬ್ಬರಿಗೆ ಇದ್ದಿದ್ದಲ್ಲ. ರಾಧಿಕನ್ಗೂ ಅವಳ ಬಗ್ಗೆ ಪ್ರೀತಿ ಇತ್ತು. ಅದೇ ಕಾರಣಕ್ಕೆ ಅವಳು ನಮ್ಮ ಮನೆ ಸೇರಿಸ್ಕೊಳ್ಳಿ ಅಂತ ನನ್ನನ್ನು ದುಂಬಾಲ್ ಬಿದ್ದಿದ್ದು. ಅವಳು ಮಾತು ಕೇಳಿ ಅವಳನ್ನ ನಾನು ಈ ಮನೆ ಒಳಗಡೆ ಸೇರಿಸ್ಕೊಂಡಿದ್ದು. ಆದ್ರೆ ಏನಾಯ್ತು ಉಪಯೋಗ? ಆದ್ರಿಂದ ಏನೂ ಇಲ್ಲ. ಈ ಹುಡುಗಿ ತನ್ನ ಹಳೆ ಚಾಳಿನ ಮತ್ತೆ ಬಿಡ್ಲೇ ಇಲ್ಲ. ಪುನರಾವರ್ತನೆ ಎಷ್ಟು ಸರಿ ಅನುಭವಿಸೋಣ? ಪಾಪ ಕೂಸು ತನ್ನ ಅಕ್ಕ ಅಂತ ಇವಳ ಬಗ್ಗೆ ಎಷ್ಟು ಮಮಕಾರ ಇಟ್ಕೊಂಡಿದ್ಲು. ನಮ್ಮನ್ನು ಬಿಟ್ಬಿಡಿ. ನಮ್ಮ ಕಥೆ ಇದೆ, ನಮ್ಮ ಹಣೆ ಬರ ಇಷ್ಟೇ, ಒಪ್ಕೊಳ್ಳೋಣ. ಆದ್ರೆ ಪಾಪ ಆ ಹುಡುಗಿ ಪ್ರೀತಿಗೂ ಬೆಲೆ ಕೊಡ್ದಿರಾ, ಒಂದು ಕವಡೆ ಕಾಸಿನ ಕಿಮ್ಮತ್ತೂ ಇಲ್ದಿರ ಹೋದ್ಲಲ್ಲ. ಅವಳ ಬಗ್ಗೆ ನೀವ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಮಾ, ಸಾಕು, ನಿಲ್ಲಿಸ್ಬಿಡಿ. ಇನ್ನು ಮುಂದೆ ಆ ಹುಡುಗಿ ವಿಷಯ ಈ ಮನೇಲಿ ನೀವು ಎತ್ಕೂಡ್ದು. ಆ ಹುಡುಗಿನ ಹುಡುಕೊಂಡು ಈ ತರ ಓಡಾಡಿ ನಮಗ ತೊಂದರೆ ಕೊಡ್ಕೂಡ್ದು. ಸಾಕು ಸಾಕು, ಅಸಹ್ಯ ಆಗ್ಬಿಟ್ಟಿದೆ. ನೋಡಿ, ನಾಳೆ ಬೆಳಗ್ಗೆ ಬೀಗರ ಮನೆಯವರು ನಮ್ಮನ್ನ ಅವ್ರ ಮನೆಗೆ ಪೂಜೆಗೆ ಕರೆದಿದ್ದಾರೆ. ಹೋಗಿ ಬರೋಣ. ಶಾಂತವಾದ ಮನಸ್ಥಿತಿಯಲ್ಲಿ ಹೋಗಿ ಬರೋಣ. ಸಾಕಿದಲ್ಲ ಯಾಕೆ? ನಾ ಸಂಧ್ಯಾವನ್ನ ಮಾಡಿ ಬರ್ತೀನಿ. ತಟ್ಟಾಕು. ದೇವ್ಕಿ, ಏನು ಚಿಂತೆ ಮಾಡಬೇಡಿ. ಜಾಸ್ತಿ ದೂರ ಹೋಗಿಲ್ಲ. ಇಲ್ಲೇ ಹತ್ರದಲ್ಲಿದ್ದಾರೆ. ಶೀರ್ಕಾಯಿ ಜೀವಕ್ಕೇನು ತೊಂದರೆ ಇದ್ದ ಕಾಣಲ್ಲ. ಆದ್ರೆ ಕಂಟಕ ಇದೆ. Go.
ಅಮ್ಮ ಇಲ್ಲಿ? ಯಾಕೆ ನಾನ್ ನಿಂತಿರೋಳು ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ? ನನ್ನನ್ ಕೇಳ್ಬೇಡ ಹೇಗಿದ್ಯಾ ಅಂತ, ಅಮ್ಮನ್ ಕೇಳು. ಅಮ್ಮನ್ ಮಗ ನಡೀರಿ ಒಳಗಡೆ, ಅವಳ ಮೇಲೆ ಇದ್ದಾಳೆ. ಇದ್ದಿದ್ದೊಂದು ಪೂಜೆ, ಆ ಪೂಜೆನೂ ಮುಗೀತು. ಇನ್ನೇನಿದ್ರು ಹನಿಮೂನ್ಗೆ ಟಿಕೆಟ್ ಬುಕ್ ಮಾಡೋದು ಒಂದೇ ಬಾಕಿ. ಸದಾಶಿವಂಗೆ ಅದೇ ಧ್ಯಾನ ಅಂತ ಹೇಳ್ತಾರೆ. ಹಾಗೆ ನಿಮ್ಗೂ ಅಷ್ಟೆ, ಯಾವಾಗ್ಲೂ ಅದ್ರದ್ದೇ ಯೋಚನೆ. ಅದ್ರದ್ದೇ ಅಂದ್ರೆ? ಅದ್ರದ್ದೇ ಅಂದ್ರೆ ಏನೋಪ್ಪ, ನನಗೆ ಗೊತ್ತಿಲ್ಲ. ಕೆಲ್ಸ ಇದೆ, ಹೋಗ್ತೀನಿ ನಾನು. ಯಜಮಾನ್ರೆ, ನಿಮ್ಮ ದೊಡ್ಡಮ್ಮನವ್ರು ಕರೀತಾ ಇದ್ದಾರೆ. ಏ ವಿಶು, ಬಾರೋ ಇಲ್ಲಿ. ಹಾ ಬಂದೆ ಅಜ್ಜಿ. ಏನ್ ಗೌರಮ್ಮ? ಚಂಪಾ ಹೇಳಿದ್ಲು, ನೀವಿಲ್ದೇದಾಗ ಯಾರೋ ಪದೇ ಪದೇ ಫೋನ್ ಮಾಡ್ತಾ ಇದ್ರಂತೆ. ಫೋನಾ? ಎಲ್ಲಿಂದ? ಯಾರು ಅಂತೇನಾದ್ರೂ ಕೇಳಿದ್ರಂತ? ಪದೇ ಪದೇ ರಿಂಗ್ ಆಗ್ತಿತ್ತಂತೆ, ತಗೊಳ್ಳೋಷ್ಟರಲ್ಲಿ ಕಟ್ ಆಗ್ಬಿಡ್ತಿತ್ತಂತೆ. ವಿಷ್ಣು ಅಣ್ಣ ಮಾತಾಡ್ದಾಗ ಆ ಕಡೆಯಿಂದ ಯಾರು ಮಾತಾಡ್ತಿರ್ಲಿಲ್ವಂತೆ. ಮತ್ತೆ ಮಧ್ಯಾಹ್ನದ ಫೋನ್ ಬಂತಂತೆ, ಆಗ ಚಂಪಾ ಮಾತಾಡ್ಲಂತೆ. ಯಾರು ಅಂತ ಚಂಪಾ ಕೇಳಿದ್ರಂತ? ಇಲ್ಲಂತೆ ಅಮ್ಮೋರೆ. ಮಾವ ಏನಾದ್ರೂ ಎಲ್ಲಿಂದ ಫೋನ್ ಬಂದಿತ್ತು, ಯಾರು ಫೋನ್ ಮಾಡಿದ್ರು ಅಂತ ಚಂಪನ್ ಹತ್ರ ಕೇಳಿದ್ರಂತ? ಕೇಳಿದ್ರಂತೆ, ಎಲ್ಲಿಂದ ಫೋನ್ ಬಂತು ಅಂತ ಕೇಳಿದ್ರಂತೆ. ಅದಕ್ಕೆ ಚಂಪಾ ಏನಂದ್ರಂತೆ? ಯಾರಂತ ಗೊತ್ತಾಗ್ಲಿಲ್ವಂತೆ, ಆದ್ರೆ ಮಾತಾಡಿದ್ ಯಾರೋ ಒಂದು ಹುಡುಗಿ ಅಂತೆ. ಬಹುಶಃ ಯಾರೋ ನಿಮ್ ಕಡೆ ನೆಂಟಿರ್ಬೇಕು ಅಂತ ಈ ವಿಷಯನ ಚಂಪಾ ನಿಮ್ಗೆ ಹೇಳೋದಕ್ಕೆ ಹೇಳಿದ್ಲು. ವಿಷ್ಣು ಅಣ್ಣ ಇದ್ರ ಬಗ್ಗೆ ಜಾಸ್ತಿ ವಿಚಾರಿಸ್ತಿಲ್ವಂತೆ. ಸತ್ಯ. ಅಂದ್ಹಾಗೆ ಅಮ್ಮವ್ರೆ, ಅಡ್ಗೆಗೆ ಇವತ್ತು ಏನ್ ಮಾಡ್ಲಿ? ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ರಾಯ್ತು ಗೌರಮ್ಮ. ಬೇಡ ಬಿಡಿ, ಒಂದ್ ನಿಮಿಷ, ನಾನೇ ಅಡ್ಗೆ ಮನೆಗೆ ಬರ್ತೀನಿ, ನೀವು ಹೊರಡಿ. ಸರಿ ಅಮ್ಮವ್ರೆ. ಬಹುಶಃ ವಿಶಾಖನೇ ಫೋನ್ ಮಾಡಿರ್ಬೇಕು, ಇಲ್ಲ ಅಂದ್ರೆ ಅಮ್ಮ ಮಾಡಿರ್ತಾರೆ. ಇವರಿಬ್ಬರನ್ನ ಬಿಟ್ರೆ ನನ್ನನ್ನು ಕೇಳ್ಕೊಂಡು ಈ ಮನೆಗೆ ಯಾರು ಫೋನ್ ಮಾಡಲ್ಲ. ಅಲ್ಲ, ಈ ವಿಶಾಖ ಯಾಕೆ ಮನೆಗೆ ಫೋನ್ ಮಾಡಕ್ ಹೋದ್ಲು? ಅಕಸ್ಮಾತ್ ವಿಷ್ಣು ಮಾವ ಏನಾದ್ರೂ ಫೋನ್ ಎತ್ತಿ ಅವಳೇನಾದ್ರೂ ಮಾತಾಡ್ಬಿಟ್ಟಿದ್ರೆ ದೊಡ್ಡ ಅನಾಹುತನೇ ಆಗಿರೋದು. ಹಲೋ, ಹೋಟೆಲ್ ಶ್ರೀಕೃಷ್ಣ ಇಂಟರ್ನ್ಯಾಷನಲ್. ಹಲೋ, ನಾನು ಧರ್ಮಾಧಿಕಾರಿಗಳ ಮನೆಯಿಂದ ರಾಧಿಕಾ ಮಾತಾಡ್ತಿರೋದು. ನಾನು ವಿಶಾಖನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅವಳ ರೂಮ್ ನಂಬರು 314. ದಯವಿಟ್ಟು ಅವಳಿಗೆ ಒಂದು ನಿಮಿಷ ಮೇಡಮ್.
ಯಾರು ಫೋನ್ ತೆಗಿತಾ ಇಲ್ಲ ಮೇಡಮ್. ಹೌದಾ? ಸರಿ ಸರ್. ಸರಿ ಮೇಡಮ್. ಏನ್ ಮಾಡೋದು ಈಗ? ಅವಳ ಮೊಬೈಲಿಗೆ ಫೋನ್ ಮಾಡಿ ನೋಡ್ತೀನಿ. ಫೋನ್ ರಿಂಗ್ ಆಗ್ತಿದೆ. ಇವಳು ಯಾಕೆ ಫೋನ್ ತಗೋತಾ ಇಲ್ಲ? ಬಹುಶಃ ನಿದ್ದೆ ಮಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಯಾರು?